ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಶುಕ್ರವಾರದ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಕೈ ಕಾಲು ಮುಖ ತೊಳ್ಕೊಂಡು ರಂಗೋಲಿ ಹಾಕ್ತಾ ಇದ್ದೀನಿ. ರಂಗೋಲಿ ಹೇಗೆ ಬರುತ್ತೆ ಅಂತ ನೋಡಿ ಕಂಪ್ಲೀಟು. ನೋಡಿ ಫೈನಲ್ ಆಗಿ ಈ ಥರ ಲುಕ್ ಬಂದಿದೆ. ಸ್ವಲ್ಪ ಕಲರ್ ಕೂಡ ಆ್ಯಡ್ ಮಾಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಹೂವು ಇಟ್ಟಿದ್ದೀನಿ. ಸೊ ಶುಕ್ರವಾರ ಆಗಿರೋದ್ರಿಂದ ತುಂಬ ದೊಡ್ಡದಾಗಿ ರಂಗೋಲಿ ಬಿಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಈ ನಡುವೆ ಜಾಬ್ ಬಿಟ್ಟಾಗಿಂತ ದೊಡ್ಡ ರಂಗೋಲಿನೇ ಹಾಕ್ತಾಯಿದ್ದೀನಿ. ಬಿಕಾಸ್ ನಂಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ. ಸೊ ಆ ಮನೆ ಮುಂದೆ ಆ ಥರ ದೊಡ್ಡ ರಂಗೋಲಿ ಹಾಕೋದ್ರಿಂದ ಎಷ್ಟು ಕಳೆ ಆಗಿರುತ್ತೆ. ಸೊ ನೆಕ್ಸ್ಟು ಮನೆಯಲ್ಲಿ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಒರೆಸೋಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಪ್ರತಿದಿನ ನಾನು ಲೈಝಾಲ್ ಯೂಸ್ ಮಾಡ್ತೀನಿ. ಮಂಗಳವಾರ ಮತ್ತು ಶುಕ್ರವಾರ ಲೈಝಾಲ್ ಜೊತೆಗೆ ಒಂದು ಹಿಡಿಯಷ್ಟು ಕಲ್ಲುಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಾನು ಈ ಥರ ಬೆಳಗ್ಗೆನೇ ಮಾಡ್ತೀನಿ. ಇದೆಲ್ಲ ಯಾಕಪ್ಪ ಮಾಡೋದು ಅಂದರೆ, ಸೊ ಮನೆ ಮೇಲೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಆಗಲಿ ಅಥವಾ ನಮ್ಗಳ ಮೇಲೆ ಕಣ್ಣು ದೃಷ್ಟಿ ಬಿದ್ದಿದ್ರೆ ಅಥವಾ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಅಥವಾ ಯಾವುದೇ ರೀತಿ ಆರ್ಥಿಕ ಸಮಸ್ಯೆ ಇದ್ದರೆ, ಸೊ ಇದೆಲ್ಲ ಸಮಸ್ಯೆಗೂ ಇದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಬೆಳಗ್ಗೆನೇ ಈ ಥರ ನೆಲ ಒರೆಸಿ ಮೂಲೆನೂ ನೀಟಾಗಿ ಒರೆಸ್ಕೋಬೇಕಾಗುತ್ತೆ. ಸೊ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಈ ಥರ ಮಾಡ್ಕೊಂಬನ್ನಿ. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಅಥವಾ ಮನೆಯಲ್ಲಿ ನೆಗೆಟಿವ್ ಎನರ್ಜಿ, ಸೊ ಆರ್ಥಿಕ ಸಮಸ್ಯೆ ಇದೆಲ್ಲ ಡೇ ಬೈ ಡೇ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಗೆ 21 ದಿನದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ನಾನು ಇದನ್ನು ಆಲ್ಮೋಸ್ಟ್ 1 ವರ್ಷದಿಂದ ಮಾಡ್ತಾಯಿದ್ದೀನಿ. ಸೊ ನನಗೆ ತುಂಬಾ ಒಳ್ಳೆಯದಾಗಿದೆ. ಹಾಗಾಗಿ ನಿಮಗೂ ಕೂಡ ಸಜೆಸ್ಟ್ ಮಾಡ್ತಾಯಿದ್ದೀನಿ, ಟ್ರೈ ಮಾಡಿ ನೋಡಿ, ಖಂಡಿತ ವರ್ಕ್ ಆಗುತ್ತೆ. ನೆಲ ಎಲ್ಲ ಒರೆಸಾದ್ಮೇಲೆ ನಾನು ಸ್ನಾನ ಮಾಡಿಕೊಂಡು ಇವಾಗ ಹೊಸ್ಲು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ದೇವ್ರ ಪೂಜೆ ಮಾಡೋಕ್ಕೂ ಮುಂಚೆ ಹೊಸ್ಲು ಪೂಜೆ ಮಾಡಬೇಕಾಗುತ್ತೆ. ಸೊ ನಾನು ಆ ಕಡೆ ಈ ಕಡೆ ಜಯ ವಿಜಯ ಅಂತ ಬರೀತಾ ಇದ್ದೀನಿ. ಸೊ ಇದರಿಂದ ತುಂಬ ಬೆನಿಫಿಟ್ ಇದೆ. ಯಾವುದೇ ರೀತಿ ಕೆಟ್ಟ ದೃಷ್ಟಿ ಮನೆ ಮೇಲೆ ಬೀಳೋದಿಲ್ಲ. ಒಂದು ಸಲ ಟ್ರೈ ಮಾಡಿ. ಸೊ ಈ ಜಯ ವಿಜಯ ಅಂತ ಬರೆದ್ಬಿಟ್ಟು ಸಂಜೆ ಟೈಮ್, ಗೋಧೂಳಿ ಟೈಮ್ ಆದಷ್ಟು ನೀವು ಮಣ್ಣಿನ ದೀಪನ ಹಚ್ಚಿ ಹೊಸ್ಲ ಹತ್ರ, ತುಂಬಾ ಒಳ್ಳೆಯದು. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಾನು ಈ ಅಷ್ಟದಳ ರಂಗೋಲಿನ ಹೊಸ್ಲ ಹತ್ರ ಬಿಡ್ತೀನಿ. ಈ ಅಷ್ಟದಳ ರಂಗೋಲಿ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದ ರಂಗೋಲಿ, ಹಾಗಾಗಿ ಇದನ್ನೇ ಹಾಕ್ತೀನಿ ನಾನು ಯಾವಾಗಲೂ. ಲಕ್ಷ್ಮೀ ಪೂಜೆ ಮಾಡೋಕ್ಕೆ ನಿಮ್ಮ ಮನೇಲಿ ಒಂದು ಲಕ್ಷ್ಮೀ ಫೋಟೋ ಆಗಲಿ ಅಥವಾ ಲಕ್ಷ್ಮೀ ವಿಗ್ರಹ ಆಗಲಿ ಇರಬೇಕಾಗುತ್ತೆ. ಸೊ ಎರಡರಲ್ಲಿ ಯಾವುದಿದ್ರೂ ಪರವಾಗಿಲ್ಲ, ನಡೆಯುತ್ತೆ. ಸೊ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಇಲ್ಲ, ಲಕ್ಷ್ಮೀ ವಿಗ್ರಹನ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಅಲಂಕಾರ ಮಾಡೋಕ್ಕೆ ನನಗೆ ಅವಕಾಶ ದೊರಕಿದೆ. ಸೊ ಅದನ್ನು ನೀಟಾಗಿ ಅಲಂಕಾರ ಮಾಡ್ಕೋತೀನಿ ಯಾವಾಗ್ಲೂ. ಆ ಲಕ್ಷ್ಮೀ ವಿಗ್ರಹಕ್ಕೆ ಅಲಂಕಾರ ಮಾಡ್ತಿದೆ ಏನೋ ನಾವು ದೇವ್ರಿಗೆ ಅಲಂಕಾರ ಮಾಡ್ತಿದ್ದೀವಿ ಏನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ನನಗಂತೂ. ಸೊ ಹೊಸದೆಲ್ಲ ರೆಡಿ ಆಯಿತು. ಈಗ ನಾನು ತಟ್ಟೆಗಳು ರೆಡಿ ಮಾಡ್ಕೋಬೇಕಾಗುತ್ತೆ ಪೂಜೆಗೆ. ಸೊ ಸೀರೆ, ಎಲೆ, ಅಡಿಕೆ ಹಾಗೆ ಹೂವು ಇಡ್ತಾ ಇದ್ದೀನಿ. ಒಂದು ತಟ್ಟೆ ಆಯಿತು. ನೆಕ್ಸ್ಟು ತಟ್ಟೆಯಲ್ಲಿ ತಾಂಬೂಲ ಇಡ್ತಾ ಇದ್ದೀನಿ. ಸೊ ತಟ್ಟೆ ಇಲ್ಲ, ಸೊ ತಟ್ಟೆ ಜಾಗ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಈ ಥರ ಬುಟ್ಟಿಯಲ್ಲಿ ತಾಂಬೂಲ ಇಡ್ತಾ ಇದ್ದೀನಿ. ಸೊ ಅದಾದಮೇಲೆ ಈಗ ನಾನು ನಿಮ್ಮ ಕೈಲಾದಷ್ಟು ಚಿನ್ನ ಆದರೆ ಚಿನ್ನ, ಬೆಳ್ಳಿ ಆದರೆ ಬೆಳ್ಳಿ ಅಥವಾ ಆರ್ಟಿಫಿಷಿಯಲ್ ಆದರೂ ದೇವರಿಗೆ ಏನಾದರೂ ಒಂದು ಸರ ಹಾಕಬೇಕು. ಸೊ ಪ್ರತಿ ಶುಕ್ರವಾರ ಮಂಗಳವಾರ ದೇವರಿಗೆ ಒಂದು ಸರ ಹಾಕಲೇಬೇಕಾಗುತ್ತೆ. ಸೊ ಇದನ್ನು ನಾನು ದೇವ್ರಿಗಂತಲೇ ಚಿನ್ನದ ಸರ ಮಾಡಿಸಿದ್ದೀನಿ. ಸೊ ಆಲ್ಮೋಸ್ಟ್ 1-2 ಸಲ ನಾನು ಹಾಕ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ಯಾವಾಗಲೂ ದೇವ್ರ ಕತ್ತಲೇ ಇರುತ್ತೆ. ದೇವ್ರಿಗಂತಲೇ ಇದು ಮಾಡಿಸಿರೋದು. ಇದು ಟೋಟಲ್ ಬಂದುಬಿಟ್ಟು ಬರೀ 3 ಗ್ರಾಮ್ ಇದೆ ಆ್ಯಂಡ್ ಇದು 5 ಗ್ರಾಮ್ ಇದೆ. ಟೋಟಲ್ 8 ಗ್ರಾಮ್ ನೆಕ್ಲೆಸ್ ಅಷ್ಟೇ ಇದು. ಸೊ ದೇವ್ರಿಗೆ ಅಂತಲೇ ನಾನಿದು ಪರ್ಮನೆಂಟಾಗಿ ಇಟ್ಬಿಟ್ಟಿದ್ದೀನಿ. ಸೊ ಬನ್ನಿ ಇವಾಗ ದೇವ್ರಿಗೆ ಅಲಂಕಾರ ಮಾಡೋಣ. ಸೊ ನಿಮ್ಮ ಮನೇಲಿ ವಿಗ್ರಹ ಇದ್ದರೆ ಯಾವತ್ತೂ ಕೂಡ ಆ ತಾಯಿ ಕತ್ತನ್ನ ಖಾಲಿ ಬಿಡಬೇಡಿ. ಸೊ ಏನೂ ಹಾಕೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಅರಿಶಿನದ ಕೊಂಬು ದಾರ ಆದರೂ ಹಾಕಿರ್ರಿ, ಖಾಲಿ ಅಂತೂ ಬಿಡೋಕ್ಕೆ ಬೇಡ. ಸೊ ನಾನು ಅರಿಶಿನ ಕುಂಕುಮ ಎಲ್ಲ ಆಲ್ರೆಡಿ ಇಟ್ಟಿದ್ದೀನಿ. ಯಾವಾಗಲೂ ಅಮಾವಾಸ್ಯೆಗೊಂದ್ಸಲಿ, ಪೂರ್ಣಿಮೆಗೊಂದ್ಸಲಿ ಬರೋ ಅತಿಥಿಗಳನ್ನೇ ನಾವು ಅಷ್ಟು ಚೆನ್ನಾಗಿ ನೋಡ್ಕೋತೀವಿ. ಇನ್ನು ಆ ದೇವ್ರನ್ನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಮಗೇನು ಬೇಕೋ ಆ ದೇವ್ರು ನಮಗೆ ಕೊಡ್ತಾರೆ. ಸೊ ಭಕ್ತಿಯಿಂದ, ನಿಷ್ಠೆಯಿಂದ ನೀವು ಆ ದೇವ್ರಿಗೆ ಪೂಜೆ ಮಾಡ್ತಾ ಬನ್ನಿ. ಖಂಡಿತ ನಮ್ಗೆ ಏನು ಬೇಕು ಏನು ಬೇಡ ಎಲ್ಲ ಆ ದೇವ್ರಿಗೆ ಗೊತ್ತಿರುತ್ತೆ. ಸೊ ಯಾವ ಟೈಮಲ್ಲಿ ಏನು ಕೊಡಬೇಕು ಅನ್ನೋದು ಆ ದೇವ್ರು ಕೊಡ್ತಾರೆ. ಹಾಗೆ ನಾನು ಕಾಮಾಕ್ಷಿ ದೀಪಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ಸೊ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ನಾನು ಕಾಮಾಕ್ಷಿ ದೀಪಕ್ಕೆ ತುಪ್ಪನೇ ಯೂಸ್ ಮಾಡೋದು.
ಫ್ರೆಂಡ್ಸ್, ನಾವು ಯಾವಾಗಲೂ ದೇವ್ರಿಗೆ ನನಗೆ ಅದು ಕೊಡು, ಇದು ಕೊಡು, ನಂಗೆ ಅದು ಬೇಕು, ಇದು ಬೇಕು, ಆ ಥರ ಮಾಡು, ಈ ಥರ ಮಾಡು ಅಂತ ಬೇಡ್ಕೋತೀವಿ ಹೊರತು ಯಾವತ್ತೂ ಆ ದೇವ್ರಿಗೆ ಏನು ಬೇಕು, ಆ ದೇವ್ರನ್ನ ನಾವು ಯಾವ ಥರ ನೋಡ್ಕೋತಿದ್ದೀವಿ ಅನ್ನೋದು ಯೋಚನೆ ಕೂಡ ಮಾಡಲ್ಲ. ಸೊ ನಾವು ಆ ದೇವ್ರಿಗೆ ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅಷ್ಟು ಒಳ್ಳೆಯದಾಗುತ್ತೆ ನಮಗೆ. ಸೊ ಫ್ರೆಂಡ್ಸ್ ನೋಡಿ, ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಪ್ರತಿ ಶುಕ್ರವಾರ ನಾನು ಇದೇ ಥರ ಮಾಡೋದು. ಸೊ ಬನ್ನಿ ಇವಾಗ ಪೂಜೆ ಮಾಡೋಣ. ಹಾಗೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮೈ ತುಂಬ ಸ್ಯಾರಿ ಹಾಕ್ಕೊಂಡು, ಕೈ ಬಳೆ ಹಾಕ್ಕೊಂಡು, ತಲೆಗೆ ಹೂವು ಮುಡ್ಕೊಂಡು, ಅರಿಶಿನ ಕುಂಕುಮನ ಇಟ್ಕೊಂಡು ತಾಯಿಗೆ ಪೂಜೆ ಮಾಡಿರಿ. ಕೈಲಾದವ್ರು ಡೈಲಿ ಮಾಡ್ಕೋಬೋದು ಈ ಥರ. ಬರೀ ರೆಡಿಯಾಗಿ ಪೂಜೆ ಮಾಡೋದ್ರಿಂದ ಖಂಡಿತ ದೇವರು ಒಲಿಯಲ್ಲ. ಸೊ ನೀವು ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಯಾರೇ ಆಗಿರಲಿ, ಯಾವಾಗೂ ನಿಮ್ಮ ಮೈಂಡಲ್ಲಿ ಪಾಸಿಟಿವ್ ಆಗಿರಬೇಕು. ಸೊ ನಮ್ಗೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ನನಗೆಲ್ಲ ನಾನು ಅಂದ್ಕೊಂಡಿರೋದೆಲ್ಲ ಹಾಗೇ ಆಗುತ್ತೆ ಅನ್ನೋ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಳ್ಳಿ. ಹಾಗೆ ಹೆಣ್ಮಕ್ಳು ಯಾವಾಗಲೂ ಮನೆಯಲ್ಲಿ ನಗ್ನಗ್ತಾ ಇರಿ. ಸೊ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಕಾಮಾಕ್ಷಿ ದೀಪಕ್ಕೆ ತುಪ್ಪ ಹಾಕಿದ್ದೀನಿ. ಹಾಗೆ ಹೊಸ ಸೀರೆ, ಎಲೆ ಅಡಿಕೆ, ಹಾಗೆ ಹೂವು ಮತ್ತು ಬಳೆ ಇಟ್ಟಿದ್ದೀನಿ. ಈ ಕಡೆ ತಾಂಬೂಲ ಮತ್ತು ನೋಡಿ ಲಕ್ಷ್ಮಿನ ಈ ಥರ ಅಲಂಕಾರ ಮಾಡಿದ್ದೀನಿ. ಸೊ ಪ್ರತಿ ಶುಕ್ರವಾರ ಈ ಥರ ಪೂಜೆ ಮಾಡೋದ್ರಿಂದ ಯಾವುದೇ ಮನೆಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಲಿ ಅಥವಾ ನೆಗೆಟಿವ್ ಎನರ್ಜಿ ಆಗಲಿ ಎಲ್ಲ ಹೋಗುತ್ತೆ. ಟ್ರಸ್ಟ್ ಮೀ, ಒಂದು ಸಲ ನೀವು ಈ ಥರ ಪೂಜೆ ಮಾಡಿ ನೋಡಿ. ನಿಮ್ಮ ಕೈಲಾದಷ್ಟು ಮಾಡಿ. ಸ್ಯಾರಿ ಇಡೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಬ್ಲೌಸ್ ಪೀಸ್ ಆದರೂ ಇಡಿ. ಸೊ ಈ ಥರ ಗ್ರ್ಯಾಂಡಾಗಿ ಪೂಜೆ ಮಾಡಿ ನೋಡಿ, ಎಲ್ಲ ಸರಿ ಹೋಗುತ್ತೆ. ಸೊ ಫ್ರೆಂಡ್ಸ್, ಪೂಜೆ ಮುಗೀತು. ಪೂಜೆ ಮುಗಿದು ಆ ದೀಪ ಹಚ್ಚಿರ್ತೀವಲ್ಲ, ಆ ದೀಪ ಆರೋಗೋವರೆಗೂ ನಾನು ಏನಿಲ್ಲ ಅಂದರೂ 1000 ಸಲ ನೋಡಿರ್ತೀನಿ ದೇವ್ರ ಮನೇನ. ನೀವು ಹಾಗೇನ ಕಮೆಂಟ್ ಮಾಡಿ. ಯಾಕಂದರೆ ನಾನು ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ. ದೇವರೇ ಬಂದು ಕುತ್ಕೊಂಡಿದ್ದಾರೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ನನಗಂತೂ ನಾನು ತುಂಬ ಸಲ ನೋಡ್ತಾ ಇರ್ತೀನಿ. ನೋಡಿ ಒಂಥರ ಸ್ಮೈಲ್ ಕೊಡ್ತಾ ಇರ್ತೀನಿ. ನೀವು ಹಾಗೇನ ಕಮೆಂಟ್ ಮಾಡಿ. ಸೊ ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮತ್ತೆ ನಾಳೆ ಬ್ಲಾಗಲ್ಲಿ. ಥ್ಯಾಂಕ್ ಯು.